ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರಗಳು. 2024-25ನೇ ಒಂದು ಶೈಕ್ಷಣಿಕ ಸಾಲಿಗೆ ಸಂಬಂಧಿಸಿದಂತೆ ಯುಡೆಸ್ ಪ್ಲಸ್ನಲ್ಲಿ ಸ್ಟೂಡೆಂಟ್ ಇನ್ಫಾರ್ಮೇಷನ್ಸನ್ನು ಒಂದು ಮ್ಯಾನೇಜ್ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಿದ್ದಾರೆ. ಸೊ ಆತ್ಮೀಯ ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾವು ಯುಡೆಸ್ ಪ್ಲಸ್ ಸೆಂಟ್ರಲ್ ಗೌರ್ಮೆಂಟಿನ ಒಂದು MHRDಯ ಯುಡೆಸ್ ಪ್ಲಸ್ನಲ್ಲಿ ಸ್ಟೂಡೆಂಟ್ ಇನ್ಫಾರ್ಮೇಷನ್ಸನ್ನು ಯಾವ ರೀತಿ ಅಪ್ಡೇಟ್ ಮಾಡಬೇಕು, ಸೊ ಕಂಪ್ಲೀಟ್ ಆಗಿರುವಂಥ ಇನ್ಫಾರ್ಮೇಷನ್ಸನ್ನು ನೋಡ್ತಾ ಹೋಗ್ತೇವೆ. ಸೊ ಆತ್ಮೀಯರೇ, ನಿಮ್ಮ ಒಂದು ಗೂಗಲ್ ಸರ್ಚ್ ಇಂಜನನ್ನು ಓಪನ್ ಮಾಡಿ ನೀವು ಯುಡೆಸ್ ಪ್ಲಸ್ ಅಂತ ಸರ್ಚ್ ಕೊಡಿ. ಆಗ ನಿಮಗೆ ಯುಡೆಸ್ ಪ್ಲಸ್ ಅಂತ ಈ ರೀತಿ ಬರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ತಾವಿಲ್ಲಿ ಗಮನಿಸ್ತಾ ಇದ್ದೀರಿ ಸ್ಟೂಡೆಂಟ್ ಡಾಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್, ದಟ್ ಈಸ್ SDMC ಅಂತ ಇದೆ. ಸೊ ನೀವು ಇದನ್ನು ಸ್ಕ್ರೋಲ್ ಮಾಡ್ತಾ ಬನ್ನಿ. ಸೊ ಸ್ಕ್ರೋಲ್ ಮಾಡ್ತಾ ಬಂದಾಗ ನಿಮಗೆ ಇಲ್ಲಿ ಸೆಲೆಕ್ಟ್ ಸ್ಟೇಟ್ ಟು ಲಾಗಿನ್ ಅಂತ ಇದೆ. ಸೆಲೆಕ್ಟ್ ಸ್ಟೇಟ್ ಅಂತ ಮಾಡಿ, ಈಗ ನಿಮಗೆ ಯಾವ ಸ್ಟೇಟ್ ಬೇಕೋ ಆ ಸ್ಟೇಟನ್ನು ಸೆಲೆಕ್ಟ್ ಮಾಡ್ತೀರಿ. ಆಮೇಲೆ ನಾನು ಕರ್ನಾಟಕ ಅಂತ ಸೆಲೆಕ್ಟ್ ಮಾಡಿ ಗೋ ಅಂತ ಮಾಡಿದ್ದೀನಿ. ಸೊ ಈ ರೀತಿ ಮಾಡಿದಾಗ ನಿಮಗೆ ಲಾಗಿನ್ ಓಪನ್ ಆಗುತ್ತೆ. ಯೂಸರ್ ನೇಮ್ ಆ್ಯಸ್ ಯೂಸ್ವಲ್ ಆಗಿ ನಿಮ್ಮ ಒಂದು ಡೈಸ್ ಕೋಡ್ ಏನಿದೆ ಅದೊಂದು ಯೂಸರ್ ನೇಮ್ ಆಗಿರ್ತದೆ. ಇನ್ನು ಪಾಸ್ವರ್ಡ್ ಈಗಾಗಲೇ ನಿಮ್ಮ ಹತ್ರ ಪಾಸ್ವರ್ಡ್ ಇರ್ತದೆ. ಒಂದು ವೇಳೆ ಪಾಸ್ವರ್ಡ್ ಅವೈಲೇಬಿಲಿಟಿ ಇಲ್ಲ ಅಂದರೆ ನಿಮ್ಮ ಒಂದು BRC ಅವರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿದರೆ ನಿಮ್ಮ ಪಾಸ್ವರ್ಡನ್ನು ಅವರು ಎಕ್ಸೆಸ್ ಮಾಡಿ ಕೊಡ್ತಾರೆ. ಸರಿ, ಈಗ ನಾನು ಲಾಗಿನ್ ಆಗಿದ್ದೀನಿ. ಲಾಗಿನ್ ಆದಾಗ ಇದು ನಿಮ್ಮ ಹೋಮ್ ಪೇಜ್ ಇದೆ. ಇಲ್ಲಿ ನಿಮಗೆ ಕರೆಂಟ್ ಅಕಾಡೆಮಿಕ್ ಇಯರ್ ಇದೆ, ಇಲ್ಲಿ ಓಲ್ಡ್ ಇಯರ್ ಕೂಡ ಇದೆ. ಸೊ ಇಲ್ಲಿ ಕೊಟ್ಟಿದ್ದಾರೆ ಒಂದು ಏನಂದರೆ academic year 2024-25 has started. Please initiate any student related task accordingly ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಯೂಸರ್ ಅಡ್ವೈಸ್ಡ್ ಫಿನಿಶ್ ದೇರ್ ಪ್ರೋಗ್ರೆಷನ್ ಆ್ಯಕ್ಟಿವಿಟಿ ಅಂತ ಎಲ್ಲ ಇದೆ. ಈಗ ನಾವು ಇಲ್ಲಿ ಆರೆಂಜ್ ಕಲರ್ನಲ್ಲಿ ಏನು ಕೊಟ್ಟಿದ್ದಾರೆ 2024-25 ಅಂತ. ಸೊ ಈ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ಆಗ ಸ್ಕೂಲ್ ಇನ್ಫಾರ್ಮೇಷನ್ಸ್ ಬರ್ತದೆ, ಒಂದು ಸಲ ನೋಡಿಕೊಂಡು ಕ್ಲೋಸ್ ಅಂತ ಕೊಡಿ. ಸೊ ಈಗ ಸದ್ಯಕ್ಕೆ ಸ್ಕೂಲ್ ಡ್ಯಾಶ್ಬೋರ್ಡ್ನಲ್ಲಿ ನಮ್ಮ ಒಂದು ಶಾಲೆಯಲ್ಲಿ ಏನೆಲ್ಲ ಗ್ರೇಡ್ಸ್ ಇದೆ ಆ ಗ್ರೇಡ್ಸ್ ಎಲ್ಲ ನೋಡಿದಾಗ ಇಲ್ಲಿ ಬಾಯ್ಸು ಗರ್ಲ್ಸ್ ಟೋಟಲ್ ಎಲ್ಲ 0 ಬರ್ತಾ ಇದೆ. ಸೊ ನಾವು ಈಗ ವರ್ಕ್ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂದರೆ ಇಲ್ಲಿ ಲೆಫ್ಟ್ ಸೈಡ್ ಪ್ರೋಗ್ರೆಷನ್ ಆ್ಯಕ್ಟಿವಿಟಿ ಅಂತ ಇದೆ. ಸೊ ಆದಮೇಲೆ ಪ್ರೋಗ್ರೆಷನ್ ಆ್ಯಕ್ಟಿವಿಟಿ ಅಂತ ನಾವು ಕ್ಲಿಕ್ ಮಾಡಿದಾಗ ನಮಗೆ ಈ ರೀತಿ ಮತ್ತೊಂದು ಸ್ಕ್ರೀನ್ ಓಪನ್ ಆಗುತ್ತೆ. ಇಲ್ಲಿ ಪ್ರೋಗ್ರೆಷನ್ ಮಾಡ್ಯೂಲ್ ಅಂತ ಇದೆ, ಗೋ ಅಂತ ಇದೆ. ಇಲ್ಲಿ ಪ್ರೋಗ್ರೆಷನ್ ಮಾಡ್ಯೂಲ್ ಬಗ್ಗೆ ಒಂದು ಯೂಸರ್ ಮ್ಯಾನ್ಯಲ್ ಇದೆ PDF-ನಲ್ಲಿ. ಎರಡನೇದು ವ್ಯೂ ಸಮರಿ, ಅಂದರೆ ನಾವು ಪ್ರೋಗ್ರೆಷನ್ ಮಾಡ್ಯೂಲನ್ನು ವರ್ಕ್ ಏನು ಮಾಡ್ತಾ ಇರ್ತೀವಿ ಅದರ ಸಮರಿಯನ್ನು ನಾವು ನೋಡ್ತಾ ಹೋಗ್ಬೋದು. ಸೊ ಪ್ರೋಗ್ರೆಷನ್ ಸಮರಿ ಸೆಕ್ಷನ್ ವೈಸ್, ಸೊ ಸೆಕ್ಷನ್ ವೈಸ್ ಪ್ರೋಗ್ರೆಷನ್ ಸಮರಿಯನ್ನು ನೋಡ್ಬೋದು. ಎಲ್ಲ ವರ್ಕ್ ಆದಮೇಲೆ ಫೈನಲ್ ಪ್ರೋಗ್ರೆಷನ್ ಅಂತ ಮಾಡಬೇಕು. ಸೊ ಆದಮೇಲೆ ಪ್ರಥಮವಾಗಿ ನಾವು ಪ್ರೋಗ್ರೆಷನ್ ಮಾಡ್ಯೂಲ್ ವರ್ಕ್ ಮಾಡಬೇಕಾದಾಗ ಗೋ ಎಂಬ ಆಪ್ಷನ್ಸನ್ನು ಬಳಸಿ. ಸೊ ಇಲ್ಲಿರುವಂಥ ಆಪ್ಷನ್ಸಲ್ಲಿ ಏನಿದೆ ಅಂದರೆ ನಾವು ಪ್ರೋಗ್ರೆಷನ್ ಆ್ಯಕ್ಟಿವಿಟಿ ಮಾಡುವಾಗ ಅದರ ಸಮರಿಯನ್ನು ನೋಡಲಿಕ್ಕೆ ಇರುವಂಥದ್ದು ಇದೆ. ಸೊ ಈಗ ನಾನು ಪ್ರೋಗ್ರೆಷನ್ ಮಾಡ್ಯೂಲ್ ಗೋ ಅಂತ ನಾನು ಕ್ಲಿಕ್ ಮಾಡ್ತೀನಿ. ಆಗ ಈ ರೀತಿ ಮತ್ತೊಂದು ಸ್ಕ್ರೀನ್ ಓಪನ್ ಆಗುತ್ತೆ. ಸೊ ಆದಮೇಲೆ ಇಲ್ಲಿ ಸೆಲೆಕ್ಟ್ ಕ್ಲಾಸ್ ಆ್ಯಂಡ್ ಸೆಕ್ಷನ್ ಇದೆ. ಸೆಲೆಕ್ಟ್ ಕ್ಲಾಸ್ ಅಂದಾಗ ನಾನು ಇಲ್ಲಿ 9th ಕ್ಲಾಸ್ ಅಂತ ಸೆಲೆಕ್ಟ್ ಮಾಡಿರ್ತೀನಿ. ಯಾವ ಕ್ಲಾಸಿನ ಒಂದು ಇನ್ಫಾರ್ಮೇಷನ್ ಅಪ್ಡೇಟ್ ಮಾಡಬೇಕಾಗಿದೆ ಆ ಕ್ಲಾಸ್ ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಸೆಕ್ಷನ್ ಅಂತ ಇದೆ, ಯಾವ ಸೆಕ್ಷನ್ ಇದೆ ಸೆಕ್ಷನ್ ಸೆಲೆಕ್ಟ್ ಮಾಡಿಕೊಂಡು ಗೋ ಅಂತ ಹೋಗಬೇಕು. ಸೊ ಈ ರೀತಿ ಗೋ ಅಂತ ಹೋದಾಗ ತಾವಿಲ್ಲಿ ಗಮನಿಸ್ತಾ ಇದ್ದೀರಿ. ಸೊ ವಿದ್ಯಾರ್ಥಿಗಳ ಒಂದು ಮಾಹಿತಿ ಇಲ್ಲಿ ಬರ್ತದೆ. ಸೊ ಆದಮೇಲೆ ಇಲ್ಲಿ ಈ ಒಂದು ಸೆಕ್ಷನ್ನಲ್ಲಿ ವಿದ್ಯಾರ್ಥಿ ಸ್ಟೂಡೆಂಟ್ ನೇಮ್ ಇದೆ, ಸ್ಟೂಡೆಂಟಿನ ಪೆನ್ ನಂಬರ್ ಇದೆ, ಆಮೇಲೆ ಸ್ಟೇಟ್ ಕೋಡು, ಜೆಂಡರು, ಡೇಟ್ ಆಫ್ ಬರ್ತು, ಫಾದರ್ ನೇಮ್ ಇದೆ, ಮದರ್ಸ್ ನೇಮ್ ಇದೆ. ಇಲ್ಲಿ ಪ್ರೋಗ್ರೆಷನ್ ಸ್ಟೇಟಸ್ ಅಂತ ಬರುತ್ತೆ ನೋಡಿ. ಇಲ್ಲಿರುವಂಥ ಮಾಹಿತಿಯನ್ನು ನಾವು ಅಪ್ಡೇಟ್ ಮಾಡಬೇಕು. ಸೊ ನಾನು 1 by 1 ಹೇಳಿರ್ತೀನಿ. ಪ್ರೋಗ್ರೆಷನ್ ಸ್ಟೇಟಸ್ ಅಂತ ಸೆಲೆಕ್ಟ್ ಮಾಡಿದಾಗ ನಮಗೆ 4 ಆಪ್ಷನ್ಸ್ ಬರುತ್ತೆ. ಒಂದು ಪ್ರೊಮೋಟೆಡ್ ಪಾಸ್ಡ್ ವಿತ್ ಎಕ್ಸಾಮಿನೇಷನ್, ವಿದ್ಯಾರ್ಥಿ ಪಾಸ್ ಆದಾಗ ಉತ್ತೀರ್ಣನಾದಾಗ ನಾವು ಪ್ರೊಮೋಟೆಡ್ ಪಾಸ್ಡ್ ವಿತ್ ಎಕ್ಸಾಮಿನೇಷನ್ ಫಸ್ಟ್ ಆಪ್ಷನ್ ಸೆಲೆಕ್ಟ್ ಮಾಡಬೇಕು. ಎರಡನೇದು ನಾಟ್ ಪ್ರೊಮೋಟೆಡ್, ನಾಟ್ ಪಾಸ್ಡ್ ಆರ್ ರಿಪೀಟರ್, ವಿದ್ಯಾರ್ಥಿ ಅನುತ್ತೀರ್ಣನಾಗಿದ್ದಲ್ಲಿ ನಾಟ್ ಪಾಸ್ಡ್, ನಾಟ್ ಪ್ರೊಮೋಟೆಡ್ ರಿಪೀಟರ್ ಅಂತ. ಥರ್ಡ್ ಆಪ್ಷನ್ ಪ್ರೊಮೋಟೆಡ್ ಪಾಸ್ಡ್ ವಿತೌಟ್ ಎಕ್ಸಾಮಿನೇಷನ್, ಪ್ರೊಮೋಟ್ ಮಾಡಿದ್ದೀವಿ ಪಾಸ್ಡ್ ವಿತೌಟ್ ಎಕ್ಸಾಮಿನೇಷನ್ ಅಂತ. ಫೋರ್ತ್ ಒನ್ ಡಿಸ್ಕಂಟಿನ್ಯೂ ಬಿಫೋರ್ ಎಕ್ಸಾಮಿನೇಷನ್, ಪರೀಕ್ಷೆಗಿಂತ ಮುಂಚೆ ಡಿಸ್ಕಂಟಿನ್ಯೂ. ನಾನು ಸದರಿ ವಿದ್ಯಾರ್ಥಿ ಪ್ರೊಮೋಟ್ ಆಗಿದ್ದಾನೆ, ಈಗ ನಾನು ಅದನ್ನು ಸೆಲೆಕ್ಟ್ ಮಾಡ್ತೀನಿ. ಸೊ ನೋಡಿ 23-24ನೇ ಸಾಲಿನಲ್ಲಿ ಈ ವಿದ್ಯಾರ್ಥಿ 9th ಇದ್ದ. ಈಗ ಇಲ್ಲೇನಾಯಿತು ಕ್ಲಾಸ್ 10th ನಾನು ಪ್ರೊಮೋಟ್ ಮಾಡಬೇಕಾಗಿದೆ. ಸೊ ಪ್ರೊಮೋಟ್ ಪಾಸ್ ವಿತ್ ಎಕ್ಸಾಮಿನೇಷನ್ ಆಗಿದೆ. ಮಾರ್ಕ್ಸ್ ಇನ್ ಪರ್ಸೆಂಟೇಜ್ 23-24ನಲ್ಲಿ 9ನೇ ತರಗತಿಯಲ್ಲಿ ಎಷ್ಟು ಪರ್ಸೆಂಟೇಜ್ ತೆಗೆದುಕೊಂಡಿದ್ದಾನೆ ಅದನ್ನು ಎಂಟ್ರಿ ಮಾಡ್ತೀನಿ. ನಂಬರ್ ಆಫ್ ಡೇಸ್ ಸ್ಕೂಲ್ ಅಟೆಂಡೆಡ್, ಎಷ್ಟು ಸ್ಕೂಲ್ ಡೇಸನ್ನು ಅವನು ಅಟೆಂಡ್ ಮಾಡಿದ್ದಾನೆ ಅದನ್ನು ಎಂಟ್ರಿ ಮಾಡಿರ್ತೀನಿ. ಸ್ಕೂಲಿಂಗ್ ಸ್ಟೇಟಸ್ ಅಂತ ಇದೆ. ಸ್ಕೂಲಿಂಗ್ ಸ್ಟೇಟಸ್ ಅಂದರೆ ಸ್ಟಡಿ ಇನ್ ಸೇಮ್ ಸ್ಕೂಲ್ ಆರ್ ಲೆಫ್ಟ್ ಸ್ಕೂಲ್ ವಿತ್ TC ವಿತೌಟ್ TC ಅಂತ ಇದೆ. ಅದೇ ಶಾಲೆಯಲ್ಲಿ ಅವನು ಆ ತರಗತಿನ ಮುಂದುವರಿಸ್ತಾ ಇದ್ದರೆ ಸ್ಟಡಿಂಗ್ ಇನ್ ಸೇಮ್ ಸ್ಕೂಲು, ಅವ್ರ ಲೆಫ್ಟ್ ಸ್ಕೂಲ್ ವಿತ್ TC ಆರ್ ವಿತೌಟ್ TC ಇದೆ. ನಾನು ಸ್ಟಡಿ ಇನ್ ಸೇಮ್ ಸ್ಕೂಲ್ ಅಂತ ತೊಗೋತೀನಿ. ಆಮೇಲೆ ಈಗ ಮುಂದೆ ಯಾವ ಕ್ಲಾಸ್ ಸೆಕ್ಷನ್ 10th ಇದೆ ಅದರಲ್ಲಿ ಯಾವ ಸೆಕ್ಷನ್ಗೆ ನೀವು ಪ್ರೊಮೋಟ್ ಮಾಡ್ತಾ ಇದ್ದೀರಿ ಅಂದರೆ ನಾನು A ಸೆಕ್ಷನ್ ತೆಗೆದುಕೊಳ್ತೀನಿ. ಸೊ ಇಷ್ಟು ಮಾಡ್ಕೊಂಡ್ಮೇಲೆ ನಾವೇನು ಮಾಡಬೇಕು, ಅಪ್ಡೇಟ್ ಎಂಬ ಆಪ್ಷನ್ಸನ್ನು ಕ್ಲಿಕ್ ಮಾಡಬೇಕು.
ಸೊ ಅಪ್ಡೇಟ್ ಎಂಬ ಆಪ್ಷನ್ ಕ್ಲಿಕ್ ಮಾಡಿದಾಗ ಸ್ಟೂಡೆಂಟ್ ಡೀಟೇಲ್ಸ್ ಅಪ್ಡೇಟೆಡ್ ಸಕ್ಸಸ್ಫುಲ್ ಅಂತ ಬರುತ್ತೆ. ಓಕೆ ಅಂತ ಮಾಡಿ. ಇಷ್ಟಾದಾಗ ತಾವಿಲ್ಲಿ ಗಮನಿಸ್ತಾ ಇದ್ದೀರಿ, ನಮ್ಮ ಒಂದು ಕರ್ಸರ್ ನೋಡಿ ಇಲ್ಲಿ ಡನ್ ಅಂತ ಬಂತು. ಇದು ಭಾಳ ಇಂಪಾರ್ಟೆಂಟು. ಸೊ ಆದಮೇಲೆ ಈ ರೀತಿ ನಾವೇನು ಮಾಡಬೇಕು, ಪ್ರತಿಯೊಬ್ಬ ವಿದ್ಯಾರ್ಥಿಯ ಮಾಹಿತಿಯನ್ನು ನಾವೇನು ಮಾಡಬೇಕಾಗತ್ತೆ, ಅಲ್ಲಿ ನಾವು ಅಪ್ಡೇಟ್ ಮಾಡ್ತಾ ಹೋಗಬೇಕು. ಸೊ ಎಲ್ಲ ಒಂದು ಮಾಹಿತಿ ಅಪ್ಡೇಟ್ ಮಾಡಿದ ಮೇಲೆ ಕೆಳಗಡೆ ಒಂದು ಎಲ್ಲಕ್ಕಿಂತ ಕೆಳಗಡೆ ಫೈನಲೈಸ್ ಎಂಬ ಒಂದು ಬರುತ್ತೆ ಬಟನ್ ಇದೆ. ಆ ಒಂದು ಕೀಯನ್ನು ಪ್ರೆಸ್ ಮಾಡೋದ್ರ ಮುಖಾಂತರ ಆ ಸೆಕ್ಷನ್ನಿನ ಒಂದು ವರ್ಕನ್ನು ಫೈನಲೈಸ್ ಮಾಡಬೇಕು, ಒಂದು ತರಗತಿದು. ಸೊ ಅದೇ ರೀತಿ ನಮ್ಮ ಶಾಲೆಯಲ್ಲಿ ಎಷ್ಟು ಗ್ರೇಡ್ಸ್ ಇದೆ, ಹೈಸ್ಕೂಲ್ ಇದ್ದಲ್ಲಿ 8th 9th 10th ಇರ್ಬೋದು, ಪ್ರೈಮರಿದಲ್ಲಿ 1 to 7th 1 to 8th ಇರುತ್ತೆ. ಸೊ ಪ್ರತಿಯೊಂದು ಗ್ರೇಡಿನ ಎಲ್ಲ ಮಾಹಿತಿಯನ್ನು ಅಪ್ಡೇಟ್ ಮಾಡಬೇಕು. ಸೆಕ್ಷನ್ ವೈಸ್ ನಾವೇನು ಮಾಡಬೇಕಾಗತ್ತೆ ಅಂದರೆ ಫೈನಲೈಸ್ ಮಾಡಬೇಕು. ಅಂದರೆ ಸೆಕ್ಷನ್ ವೈಸ್ ಈಗ ನಾನು 9th ಎಲ್ಲ ಮಕ್ಕಳ ವರ್ಕನ್ನು ಮಾಡಿದ ಮೇಲೆ ಒಂದು ಫೈನಲೈಸ್ ಮಾಡ್ತೇನೆ. ಸೊ ಪ್ರತಿಯೊಂದು ತರಗತಿ ಫೈನಲೈಸ್ ಆದಮೇಲೆ ಮತ್ತೆ ನಾವು ಇಲ್ಲಿ ಪ್ರೋಗ್ರೆಷನ್ ಆ್ಯಕ್ಟಿವಿಟಿಗೆ ಹೋಗಬೇಕು. ಸೊ ನಾವೆಲ್ಲ ವರ್ಕ್ ಮಾಡ್ತಾ ಇರ್ತೀವಲ್ಲ, ಆ ವರ್ಕಿನ ಒಂದು ವೀವ್ ಸಮರಿ ಅಂತ ನೋಡ್ಬೋದು. ವೀವ್ ಸಮರಿ ಅಂದಾಗ ಎಲ್ಲ ತರಗತಿ ಮಕ್ಕಳ ಒಂದು ಸಮರಿ ನಮಗೆ ಸಿಗ್ತದೆ. ಇನ್ನು ಪ್ರೋಗ್ರೆಷನ್ ಸಮರಿ ಸೆಕ್ಷನ್ ವೈಸ್ ಅಂತ ಬಂದಾಗ ಸೆಕ್ಷನ್ ವೈಸ್ ಎಷ್ಟು ವರ್ಕ್ ಡನ್ ಆಗಿದೆ, ಎಷ್ಟು ಪೆಂಡಿಂಗ್ ಇದೆ ಅದು ಗೊತ್ತಾಗುತ್ತೆ. ಇನ್ನು ಈ ಒಂದು ಪ್ರೋಗ್ರೆಷನ್ ಆ್ಯಕ್ಟಿವಿಟಿಯಲ್ಲಿ ಫೈನಲೈಸ್ ಪ್ರೋಗ್ರೆಷನ್ ಅಂತ ಇದೆ. ಫೈನಲೈಸ್ ಅಂತ ನಾವು ಪ್ರೋಗ್ರೆಷನ್ ಕ್ಲಿಕ್ ಮಾಡಿದರೆ ನಮ್ಮ ಶಾಲೆಯ ಈ ಒಂದು ವಿದ್ಯಾರ್ಥಿಗಳ ಒಂದು ಸ್ಟೂಡೆಂಟ್ ಡಾಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮಿನ ವರ್ಕ್ ಫೈನಲೈಸ್ ಆಗ್ತದೆ. ಸೊ ಆದಮೇಲೆ ಈ ರೀತಿ ನಮ್ಮ ಒಂದು ಶಾಲೆಯ ಒಂದು ಸ್ಟೂಡೆಂಟ್ ಡಾಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮನ್ನು ನಾವು ಈಸಿಯಾಗಿ ವರ್ಕ್ ಮಾಡ್ಬೋದು. ಸೊ ಈ ರೀತಿಯ ಒಂದು ಎಜುಕೇಷನ್ ಕಂಟೆಂಟ್ ನಿಮಗೆ ರೀಚ್ ಆಗಬೇಕಾದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಜೈ ಹಿಂದ್, ವಂದೇ ಮಾತರಂ.